ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಕಳಶಾಗಿ ಹೋಗಿದ್ವಿ. ನಿಸರ್ಗ ನಮ್ಮನ್ನ ಕೈ ಬೀಸ್ ಕರಿತಾ ಇತ್ತು. ಹೇಳ್ತೀನಿರಪ್ಪ, ಇವ್ನು ನಮ್ಮ ಕೊಲಿಗು, ಇವನ್ ತಂಗಿದೆ ಮದುವೆ. ಇವ್ನು ನಮ್ಮನ್ನು ನೋಡಿದ ತಕ್ಷಣ VIP ಟ್ರೀಟ್ ಕೊಟ್ಟ. ನಾವು ಬಿಟ್ಟು ಟ್ರೀಟ್ ಯಾಕೆ ಬಿಡಬೇಕು ಅಂತ ತಗೊಂಡು ಗಂಡು ಹೆಣ್ಣಿಗೆ ವಿಶ್ ಮಾಡೋಣ ಅಂತ ಹೋದ್ವಿ. ಇವರೇ ಗಂಡು ಹೆಣ್ಣು. ಇವ್ರಿಗೆ ವಿಶ್ ಮಾಡಿ ನೆಕ್ಸ್ಟ್ ಪಾರ್ಟ್ ಏನು ಹೇಳಿ, ಊಟನೇ ಅಲ್ವಾ. ನನಗೊಂದು ನಿಮಿಷ ಶಾಕ್ ಆಯಿತು. ಯಾಕೆ ಗೊತ್ತಾ, ನಾವು ಮಂಡ್ಯ ಚನ್ನಪಟ್ಟಣದವರು ಅಡ್ಡಡ್ಡ ಎಲೆ ಹಾಕಿದ್ರೆ ಇವರು ಉದ್ದುದ್ದ ಎಲೆ ಹಾಕಿದ್ರು. ಹೇಗಿದ್ರೇನು ಮೇನ್ ಪಾರ್ಟ್ ಊಟನೇ ಅಲ್ವಾ. ಮಂಡ್ಯ ಚನ್ನಪಟ್ಟಣ ಸೈಡೆಲ್ಲ ನಾವು ರೈಸ್ ಬಾತು ಪಲಾವು ಅಂದರೆ ಇವರು ಮಾವನೇನು ಒಬ್ಬಟ್ಟು, ಮಾವನೇನು ಶೇಖರಣೆ ಅಂತಾರೆ. ಮತ್ತು ನಾವು ವಾಟೆ ಯಾರು ಅಂತ ಆಟಾಡೋ ವಾಟೆಯಲ್ಲಿ ಒಂದು ಡಿಶ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಫಾಲ್ಸ್ ಕಡೆ ಕೊರಡೋಣ ಅಂತ ಹೊಟ್ವಿ. ಅಲ್ಲೊಂದು ಮೇಜರ್ ಆಕ್ಸಿಡೆಂಟು. ಘಾಟ್ ಸೆಕ್ಷನ್ ಅಲ್ವಾ, ಇದೆಲ್ಲ ಸಾಮಾನ್ಯನೇ. ನಾನು ಒಂದು ಹೇಳ್ತೀನಿ, ನೀವು ಹೋಗೋ ಪ್ಲೇಸ್ಗೆ ಅರ್ಧ ಗಂಟೆ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ಹುಷಾರಾಗೋಗಿ. ಯಾಕೆ ಗೊತ್ತಾ, ನಿಮ್ಮನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಫಾಲ್ಸ್ ಕಡೆಗೆ ಹೋದ್ವಿ. ಪಾರ್ಕಿಂಗ್ ಮಾಡಿರೋ ಜಾಗಕ್ಕೂ ಫಾಲ್ಸ್ಗೂ ತುಂಬಾ ದೂರ. ನಾಗೋ ಹೀಗೋ ಮಾಡಿ ನಡ್ಕೊಂಡು ಹೋಗ್ತಾಯಿದ್ವಿ. ಫಾಲ್ಸ್ ನೋಡ್ತೀರಾ, ಇದೆಲ್ಲ ರೀ ಫಾಲ್ಸು. ಈಗ ಬರುತ್ತೆ ನೋಡಿ. ಇದೇ ಫಾಲ್ಸು. ಎಷ್ಟು ಧಾರಾಕಾರವಾಗಿ ಹರಿತಾ ಇದೆ ಅಲ್ವಾ ನೀರು. ಬೇಸಿಗೆ ಅಲ್ವಾ, ನೀರು ಕಡಿಮೆ. ನೀವು ಮಂಗಗಳು ನೋಡಿದ್ದೀರಾ? ನೋಡಿ ಇಲ್ಲಿ, ನಾನು ಮರ ಹತ್ತುತ್ತೀನಿ ಅಂತ. ಇದನ್ನ ನೀವು ಕೇಳಿಸ್ಕೊಳ್ಳೇಬೇಕು. ಮುಟ್ರೆ ಮಲಿಕೊಳ್ಳುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಮೇಲೆ ನಮ್ಮ ಬಾಯ್ಸ್ತವನ್ ಪೋಸು ನೋಡಿ. ಇಲ್ಲಿ ಹಿಂದೆ ಬರ್ತಾವನಲ್ಲ, ಇವನು ವಾಂತೇಶ ಅಂತ. ಇವನು ಅವಳಿನ ನಮ್ಮ ಕೈಲಿ ತಡಿಯೋಕ್ಕಾಗಿಲ್ಲ. ಆಮೇಲೆ ಬಜ್ಜಿ ತಿನ್ನೋಣ ಅಂತ ಗಾಡಿ ನಿಲ್ಸಿದ್ವಿ. ಇವತ್ತು RCB ಮ್ಯಾಚ್ ಇತ್ತಲ್ಲ. ನಮ್ಮ ಹುಡುಗರು ಕೇಳಬೇಕಾ, ಕೂತ್ರು RCB, ನಿಂತರು RCB, ಕಣದಲ್ಲೂ RCBನೇ. ಜೈ RCB.